ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಿಶ್ವಂಬರ ಟಿ ವಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ನಾನು ದತ್ತಣ್ಣ ಗಡಿಗೆಹೊಳೆ. ಇವತ್ತಿನ ದಿವಸ ಶಿರಸಿಯ ಮಧ್ಯಭಾಗದಲ್ಲಿರುವ, ಅದರಲ್ಲೂ ಹಳೆ ಬಸ್ ಸ್ಟ್ಯಾಂಡಿನಿಂದ ಕೂಗ್ ಅಳತೆಯ ದೂರದಲ್ಲಿರುವ ಶಂಕರ್ ಹೊಂಡ ಸಮೀಪ ಮತ್ತು ಎದುರುಗಡೆ ಇರುವ ಜೈನ ಬಸದಿಯನ್ನು ನಾನು ನಿಮಗೆ ತೋರಿಸ್ತೇನೆ. ತುಂಬ ಪುರಾತನವಾದದ್ದು, ಸಂಪೂರ್ಣ ಶಿಲಾಮಯವಾದಂತಹ ಅಭೂತಪೂರ್ವ ಸುಂದರ ಕಲಾಕೃತಿಯ ಜೈನ ಬಸದಿಯನ್ನು ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ನೋಡೋಣ, ಮುಂದಕ್ಕೆ ಹೋಗೋಣ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ವೀಕ್ಷಕರೇ, ಇವತ್ತಿನ ದಿವಸ ನಾನು ನಿಮಗೆ 16 ಕ್ರಿಸ್ತಶಕ 16-1 16-15 ಆಸ್ಪಾಸ್, ಸುಮಾರು 15-20 ವರ್ಷಗಳ ಒಂದು ಅಂತರದಲ್ಲಿ ಶಿರಸಿಯಲ್ಲಿ ನಿರ್ಮಾಣವಾದಂತಹ ಪೂರ್ವದ ಇತಿಹಾಸ ಇರುವ ಈ ಪದ್ಮಾವತಮ್ಮ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ. ಇದರ ನಿರ್ಮಾತ್ರ ಇತಿಹಾಸಕಾರರ ಪ್ರಕಾರ ಸೋದೆಯ ಅರಸಪ್ಪ ನಾಯಕ ಮಾಡಿದ ಅಂತ. ಶಿರಸಿಯ ಒಂದು ನಿರ್ಮಾಣದ ಕನಸು ಹೊತ್ತು ಆತ ಗಣಪತಿ ದೇವಸ್ಥಾನ, ಇಲ್ಲಿ ಜೈನ ಬಸದಿ, ಇದೇ ರೀತಿ ಸರ್ವಧರ್ಮ ಸಮನ್ವಯತೆಗೆ ಒಂದು ಪೂರಕವಾಗಿ ಅಥವಾ ಆ ಒಂದು ಮಾರ್ಗದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸ್ತಾನೆ ಅಂತ ಇತಿಹಾಸಕಾರರು ಹೇಳುತ್ತಾರೆ. ಇದು ತಾವು ಸರಿಯಾಗಿ ನೋಡಿ ಆಮೇಲೆ ಇದರ ಸಮಾನಾಂತರವಾಗಿ ಶಿರಸಿ ಬಸದಿ ಗಲ್ಲಿಯಲ್ಲಿರುವ ಇನ್ನೊಂದು ದೇವಸ್ಥಾನವನ್ನು ಸಹ ತೋರಿಸ್ತೇನೆ. ಅದು ಸಹ ಇದೇ ಕಾಲದಲ್ಲಿ ನಿರ್ಮಾಣವಾದಂಥದ್ದು. ಇದು ಸಂಪೂರ್ಣ ಶಿಲಾಮಯವಾದದ್ದು, ಎಲ್ಲಿಯೂ ಆಧುನಿಕತೆಯ ಒಂದು ಸಂಪರ್ಕ ಇಲ್ಲ. ಈ ಮೊದಲು ಇದು ಶಿಥಿಲಾವಸ್ಥೆಯಲ್ಲಿತ್ತು. ಈಗ 2 ವರ್ಷಗಳ ಹಿಂದೆ ಈ ಒಂದು ಸಮುದಾಯ ಪ್ರಾಚ್ಯವಸ್ತು ಇಲಾಖೆ ಮತ್ತು ಧರ್ಮಸ್ಥಳದ ಸಹಾಯವನ್ನು ಪಡೆದು ಪುನರ್ ನಿರ್ಮಿಸ್ತಾರೆ. ಈಗ ತುಂಬ ಸುಂದರ ಕಲಾಕೃತಿಯಾಗಿ ದೇವಸ್ಥಾನವಾಗಿ ಬಂದು ನಿಂತರೆ ಹೊರ ಹೋಗಬಾರದು ಅನ್ನಿಸುವಂಥ ಶಾಂತ ಪರಿಸ್ಥಿತಿಯನ್ನು ನಿರ್ಮಾಣ ಇಲ್ಲಾಗಿದೆ. ಪ್ರಿಯರೇ, ಮನಸ್ಸು ಅಶಾಂತಿಯಿಂದ ಕೂಡಿದಾಗ ತಾವು ಈ ಒಂದು ಸ್ಥಳದಲ್ಲಿ ಈ ಪದ್ಮಾವತಮ್ಮನ ಎದುರಿನ ಒಂದು ಸನ್ನಿಧಿಯಲ್ಲಿ ಕುಳಿತಿದ್ದಾದರೆ ಎದುರಿಗೆ ಶಂಕರ ಹೊಂಡ, ಇಲ್ಲಿ ಶಾಂತವಾಗಿರುವ ಈ ಪದ್ಮಾವತಮ್ಮನ ದೇವಸ್ಥಾನ, ಇಲ್ಲಿ ಕುಳಿತರೆ ಎಂತಹ ಚಿಂತೆಗಳನ್ನಾದರೂ ಮನುಷ್ಯ ಮರೆಯಬಲ್ಲ. ಕೆಲವು ಕಾಲ ಯಾವುದೋ ಒಂದು ತನ್ಮಯ ಲೋಕಕ್ಕೆ ತನಗರಿವಿಲ್ಲದೆ ತಾನು ಪ್ರವೇಶ ಮಾಡಿಬಿಡುತ್ತಾನೆ. ಇದು ನನ್ನ ಅನುಭವ, ಹಾಗಂತ ವಿಶ್ವಸನೀಯವಾಗಿಯೂ ಸಹ ನಾನು ಹೇಳಬಲ್ಲೆ. ನಮಸ್ಕಾರ ಮಹಾವೀರ್ ಜೈನ್ ಅವರೇ. ನಮಸ್ಕಾರ. ತಾವು ತಮ್ಮ ಬಿಡವನ್ನು ಉಪಯೋಗಿಸಿಕೊಂಡು ಇಲ್ಲಿ ಬಂದಿದ್ದು ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಈ ಒಂದು ದೇವಸ್ಥಾನ, ಇದರ ಪರಿಚಯ ನಾವು ನಿಮ್ಮಿಂದ ತಿಳಿದುಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಮೊದಲಿಗೆ ಇದು ಯಾವ ದೇವರು ಅಥವಾ ಯಾವ ಒಂದು ಕಾರಣಕ್ಕೆ ಈ ರೀತಿ ಇರುತ್ತೆ ಅಂತ ತಾವು. ಕ್ಷೇತ್ರಪಾಲ ಅಂದ್ಬಿಟ್ಟಿದ್ದು, ಕ್ಷೇತ್ರವನ್ನು ಕಾಯುವ ದೇವತೆ, ಇದು ಅಧಿದೇವತೆ. ಇವಾಗ ನೀವು ಮಾರಿಕಮ್ಮ ದೇವಸ್ಥಾನಲ್ಲೂ ಕಾಣಬೇಕು. ಕ್ಷೇತ್ರಪಾಲ ಅಂತ ಹೊರಗಡೆ ಇಟ್ಟಿದ್ದಾರೆ ನೋಡಿ, ಮಾರಿಕಮ್ಮ ದೇವಸ್ಥಾನ. ಎಲ್ಲ ಹಿಂದೂ ದೇವಸ್ಥಾನ ಇರುತ್ತೆ, ಜೈನ ದೇವಸ್ಥಾನದ ಕಂಪಲ್ಸರಿ ಇರುತ್ತೆ ಇದು. ಆದರೆ ಇದನ್ನು ಗರ್ಭಗುಡಿಗಳು ಹೊರಗಡೆ ಇಟ್ಟಿರ್ತಾರೆ. ಇವನು ಮಾರಿಕಮ್ಮ ದೇವಸ್ಥಾನ ಕೂಡ ನೋಡಿ ಹೊರಗಡೆ ಕ್ಷೇತ್ರಪಾಲ ಅಂತ. ಇಲ್ಲೂ ಇದೆ, ಇಲ್ಲಿ ನಿಮ್ಮ ವಾದಿರಾಜ ಮಠದಲ್ಲೂ ಇದೆ ಕ್ಷೇತ್ರಪಾಲ ಅಂತ, ಹೊರಗಡೆ ಇಟ್ಟಿರ್ತಾರೆ. ಅದು ಆ ದೇವತೆ ಇದು. ಇದು ಇಲ್ಲಿ ಇದೇ ನೆಲದಲ್ಲಿ ಸಿಕ್ಕಿದ ಒಂದು ಶಾಸನಗಳು, ಅದು ಅಳಿಸೋಗಿದೆ ಶಾಸನ ಎಲ್ಲ ಇದು. ಇಲ್ಲಿ ಸೂರ್ಯನ ಕಾಣಬೋದು, ಇಲ್ಲಿ ಚಂದ್ರನ ಕಾಣಬೋದು ನೋಡಿ. ಹೌದಾ?
ಇಲ್ಲಿ ಸೂರ್ಯ ಇದೆ, ಇಲ್ಲಿ ಚಂದ್ರ ಇದೆ. ಇಲ್ಲಿ ನಮ್ಮ ತೀರ್ಥಂಕರ ಮೂರ್ತಿ ಇದೆ. ಇಲ್ಲಿ ಹೆಣ್ಣುಮಗಳೊಬ್ಬಳು ಭಕ್ತಿ ಮಾಡ್ತಾ ಇದ್ದಾಳೆ. ಇಲ್ಲಿ ಮತ್ತೊಂದು ಸ್ವಾಮಿಗಳಿದ್ದಾರೆ ಅಷ್ಟೇ. ಇಲ್ಲೊಬ್ಬಳು ಹೆಣ್ಮಗಳು ಕೈ ಮುಗಿ ನಿಂತಿದ್ದಾಳೆ. ಈ ಛತ್ರಿ ಇರೋದು ನಮ್ಮ ತೀರ್ಥಂಗ ನೋಡಿ. ಈ ಛತ್ರಿ ಇರೋದು ಯಾರಿಗೂ ಇರೋಲ್ಲ. ಈ ಥರ ಛತ್ರಿ ಬೀಸ್ತಾ ಇರುತ್ತೆ, ಚಾಮರ ಅಂತ, ಛತ್ರಿ ಚಾಮರ ಅಂತ ಅದಕ್ಕೆ. ಅದು ತೀರ್ಥಂಗ ಮಾತ್ರ ಇರುತ್ತೆ. ಇದು ಕಂಪ್ಲೀಟ್ ಶಿನಾಮಯ ದೇಶ. 500-600 ವರ್ಷ ಇಷ್ಟು ದೊಡ್ಡ ಹಲಗೆ ನೋಡಿ, ಗೊತ್ತಾಗುತ್ತೆ ಎಷ್ಟು ದೊಡ್ಡ ಹಲಗೆ ಇದೆ ಅದು. ಈ ಥರ ಹಲಗೆಗಳು ಇಲ್ಲಿ ಆಜುಬಾಜು ಸಿಗೋಲ್ಲ, ದೂರದಿಂದ ತಂದಿದ್ದಾರೆ ಆಗಿನ ಕಾಲಕ್ಕೆ. ಸೊ ಚಂದ್ರಗುತ್ತಿನ ತಂದೆ ನನಗೆ ಅನಿಸ್ತದೆ. ಯಾಕಂದರೆ ಇಷ್ಟು ದಪ್ಪ ಹಲಗೆಗಳು, ಕಲ್ಲು ಹಲಗೆಗಳೆಲ್ಲೂ ಸಿಗೋಲ್ಲ ಇಲ್ಲಿ ಸಿರ್ಸಿ ಸುತ್ತಮುತ್ತಲು. ನವೀಕರಣ ನವೀಕರಣ ಮಾಡಿದೆ. ಎಷ್ಟು ವರ್ಷ ಆಯಿತು? ನವೀಕರಣ 2 ವರ್ಷ ಅದಕ್ಕೆ. ಇಲ್ಲಿ ಡಂಬರ್ ಕಾಣುತ್ತೆ ನೋಡಿ. ಈ ಥರ ಡಂಬರ್ ಹಾಕಿ ಎಲ್ಲ ಬಿಡಿಸಿದ್ರು, ಅದನ್ನ ಬಿಡಿಸಿ ಮತ್ತೆ ವಾಪಸ್ ಕುಡಿಸಿ ಅದೇ ಜಾಗದಲ್ಲಿ. ಸರಿ ಜೈನ್ ಅವರೇ, ಇದು ನವೀಕರಣಗೊಂಡದ್ದು ಯಾವಾಗ? 2022 ಮೇ. 2 ವರ್ಷಗಳ ಹಿಂದೆ ಮಾಡಿದ್ದೀರಾ ಅಂತ. ಮೊದಲು ಇದು ಶಿಥಿಲಾವಸ್ಥೆಯಲ್ಲಿತ್ತ? ಶಿಥಿಲಾವಸ್ಥೆ ಸ್ವಲ್ಪ ಕುಸಿದೋಗಿತ್ತು. 12 ಪಾರ್ಟ್ ಇದೆ, ನಿಮ್ಗೆ ಗೊತ್ತಾಗಲ್ಲ ಅದು ನೋಡಿ. ಇದು ಬಿಡಿದ್ರೆ ಮತ್ತೆ 2 ಪಾರ್ಟ್ ಇದೆ. ಟೋಟಲ್ 12 ಪಾರ್ಟ್ ಇದೆ. 1 2 3 4 5 6 7 8 9 7 ನಂಬರ್ ಹಾಕೇ ಬಿಡಿಸಿದ್ದಾರೆ. ಅದು 12 ಪಾರ್ಟ್ ಇದೆ. ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಹೋಗಿದ್ದಾವೆ. ಅದೆಲ್ಲ ಹಳೇದು, ಯಾವುದು ಚೇಂಜ್ ಮಾಡಿಲ್ಲ ನಾವಿಲ್ಲ. ಆ್ಯಸ್ ಇಟ್ ಈಸೇ ಕಳಿಸಿದ್ದಾವೆ. ಈ ಬಿಲ್ಡಿಂಗ್ ಮಾತ್ರ ಹೊಸದು. ಇಲ್ಲಿ ಮುಂಚೆ ಹಂಚಿನ ಬಿಲ್ಡಿಂಗ್ ಇತ್ತು, ಅದು ಲಡ್ಡ ಹೋಗಿತ್ತು ಹಂಚಿನ ಬಿಲ್ಡಿಂಗು. ಆದರೆ ಪ್ರಾಚ್ಯೋತ್ಸವ ಇಲಾಖೆಗಳು ಮತ್ತು ಧರ್ಮಸ್ಥಳ ವಿವೇನ್ ಹೆಗಡೆ ಪ್ಲ್ಯಾನ್ ಮಾಡಿ ಪೂರ್ಣ ಶಿಲಾಮಯನ ಮಾಡಿಬಿಟ್ಟಿದ್ದಾರೆ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಕೇವಲ 14 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಪ್ರಾರಂಭ. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈ ಸ್ಥಿತಿಲಿತ್ತು ಮೆಟ್ಲು ಅಲ್ಲೇ ಎತ್ತಲ್ಲೇ ಜಾಗ ಮೆಟ್ಲೆ ಮಾಡಿದೆ ಸ್ಟೆಪ್ಸ್ ಇಲ್ಲಿ. ಅದು ಮೂಲ ತೀರ್ಥಂಕರು ನಮ್ಮದು, ಮೂಲ ಭಗವಾನ್ ಅದೇ. ನಮಃ ಶ್ರೀ ಪಾರ್ಶ್ವನಾಥಾಯ ನಮಃ. ಓಂ ಶ್ರೀ ನಮೋ ಅರಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಓವಜ್ಜಾಯಾಣಂ, ನಮೋ ಲೋ ಏ ಸೌವಸಾಹೂಣಂ. ಇದು ನಮ್ಮ ಜೈನ ಧರ್ಮದ ಮೂಲ ಮಂತ್ರ. ಇದನ್ನು ಬಿಟ್ಟು ನಾವು ಏನು ಹೇಳೋದಿಲ್ಲ, ಜಾಸ್ತಿ ಹೇಗೆ ಹೇಳೋದು ಎಲ್ಲರೂ ಇದೇ ಮಂತ್ರವನ್ನು. ಆಮೇಲೆ ಭಾಳ ಮಂತ್ರಗಳಿದ್ದಾವೆ, ಆದರೆ ಇದು ಪ್ರಾಕೃತ ಭಾಷೆಯ ಮೂಲ ಮಂತ್ರ. ಇದು ಮೂಲ ಪಾರ್ಶ್ವನಾಥ ತೀರ್ಥಂಕರು. ಅದಾದಮೇಲೆ ಅವರಿಗೆ ಕೆಲವು ಕಷ್ಟ ಬರ್ತದೆ, ಆವಾಗ ಈ ದೇವತೆಗಳು ಬಂದು ಅವರಿಗೆ ಸಹಾಯ ಮಾಡ್ತವೆ ತಪಸ್ಸು ಮಾಡಲಿಕ್ಕೆ. ಅದಕ್ಕೆ ಈ ದೇವದಲ್ಲಿ ಈ ದೇವಿಯಲ್ಲಿ ಎಲ್ಲ ಕಡೆ ಎಲ್ಲ ದೇವಸ್ಥಾನ ಇಟ್ಟಿರ್ತಾರೆ. ಪದ್ಮಾಸನಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣೇ ಪರಮೇಶಿ ಜಗನ್ಮಾತೆ ಮಹಾಲಕ್ಷ್ಮೀ ನಮೋಸ್ತುತೆ. ಇವರು ಧರಣೇಂದ್ರ ಸ್ವಾಮಿ ಅಂತಾರೆ. ಇವರು ಗಂಡ ಹೆಂಡತಿಯಾಗಿರ್ತಾರೆ ಹಿಂದಿನ ಜನ್ಮದಲ್ಲಿ. ಆವಾಗ ಹಾವಿನ ರೂಪದಲ್ಲಿ ಒಬ್ಬನು ತಪಸ್ಸು ಮಾಡಿ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ಆವಾಗ ಅವ್ರು ಬಂದು ಕಾಪಾಡಿರ್ತಾರೆ. ಮತ್ತು ಅದಕ್ಕೆ ಈ ಪಂಚ ನಮಸ್ಕಾರ ಹೇಳಿ ಅವ್ರು 2 ಜನ ಸ್ವರ್ಗದಲ್ಲಿ ಹುಟ್ಟುಬಿಡ್ತಾರೆ. ನಮ್ಮ ಸಾಯ್ಬೇಕಾದ್ರೆ ಮಂತ್ರವನ್ನು ಕೇಳಿದರೆ ಎಂಥದ್ದು ವ್ಯಕ್ತಿಗಳು ನಮ್ಮನ್ನು ಸ್ವರ್ಗದಲ್ಲಿ ಹುಡ್ತಾರೆ ಅಂತ ಉಂಟು. ಅವ್ರು ಸ್ವರ್ಗದಲ್ಲಿ ಹುಟ್ಟಿದ ಮೇಲೆ ಏನಾದ್ರು ಉಪಕಾರ ತೀರಿಸ್ಬೇಕಲ್ಲ ಅವರಿಗೆ. ಒಬ್ಬ ರಾಕ್ಷಸ ತಪಸ್ಸು ಮಾಡ್ಬೇಕಾದ್ರೆ ಹಿಂಸೆ ಕೊಡ್ತಾ ಇರ್ತಾನೆ. ಬೆಂಕಿ ಮಳೆ ಹಾಕೋದು, ಧೂಳಿನ ಮಳೆ, ಮಣ್ಣಿನ ಮಳೆ ಹಾಕೋದು ಮಾಡ್ತಾಯಿದ್ರು. ಅವಾಗ ಇವರು ಒಂದು ಅಲ್ಲಿ ನೋಡಿ ಹೆಡೆ ಕಾಡುತ್ತೆ ತಲೆ ಮೇಲೆ, ಹೆಡೆ ಬಿಚ್ಚಿ ಕಾಪಾಡ್ತಾರೆ. ಅವರು 108 ಹೆಡೆ ಬಿಚ್ಚಿಬಿಟ್ಟು ಅವನ್ನು ರಕ್ಷಣೆ ಮಾಡ್ತಾರೆ. ಆಮೇಲೆ ಅವರು ಮೋಕ್ಷ ಹೋಗ್ತಾರೆ. ಮಾಯಸ್ವಾಮಿಗಿಂತ ಒಂದು 250 ವರ್ಷ ಅಂದರೆ 2550 ವರ್ಷ ಮಾಯಸ್ವಾಮಿ ಕಾಲವಾಗಿ ಆಯಿತು. ನಾವು ಶಕ ಹೇಳ್ತೇವೆ, ಮಾಯಶಕ 2551 ದೀಪಾವಳಿಗೆ ಮುಗೀತದೆ. ಅದಕ್ಕಿಂತ 250 ವರ್ಷ ಹಳೆದಂದರೆ 2550 ವರ್ಷ ಹಿಂದೆ ಅವರು ಆಗಿ ಹೋಗಿದ್ದಾರೆ ಅಂತ ನಮ್ಮ ಇತಿಹಾಸದಲ್ಲಿ ಬರುತ್ತದೆ. ಆದರೆ ಎಲ್ಲ ಪುಸ್ತಕಗಳು ಮಾಯಸ್ವಾಮಿ ಒಂದೇ ಕೊಡ್ತಾರೆ, ಅದಕ್ಕೆ ಹಿಂದಿನ ಕೊಡೋಲ್ಲ. ನಮ್ಮ ಪುಸ್ತಕದಲ್ಲಿ ಹಾಗಿದೆ, ಮಾಯಸ್ವಾಮಿಗಿಂತ 250 ಇಯರ್ಸ್ ಬ್ಯಾಕ್ ಆಗಿದ್ದಾರೆ ಅಂತ. ಅಂದರೆ 250 ಮುಂಚೆ ಪಾರ್ಶ್ವನಾಥ ಸ್ವಾಮಿನೂ ಆಗೋಗಿದ್ದಾರೆ. ನಾವು ಅವ್ರದ್ದು ಪೂಜೆ ಮಾಡೋದು, ಮಾಯಸ್ವಾಮಿದು ಪೂಜೆ ಮಾಡ್ತೇವೆ. ಕೆಲವು ಕಡೆ ಮಾಯಸ್ವಾಮಿ ಇಟ್ಕೊಂಡಿರ್ತಾರೆ ಬಸ್ತಿಯಲ್ಲಿ, ಕೆಲವು ಬಸ್ತಿಯಲ್ಲಿ ಈ ಥರ ಮೂರ್ತಿ ಇಟ್ಟಿರ್ತಾರೆ. ಪ್ರಿಯರೇ, ತಾವು ಸಹ ಈ ಬಗ್ಗೋಣ ಪಂಚಾಂಗವನ್ನೇ ಏನು ರೆಫರ್ ಮಾಡ್ತೀರಾ? ಬಗ್ಗೋಣ ಪಂಚಾಂಗ ಅಂದರೆ ನಮಗಿಲ್ಲಿ ಡೈಲಿ ತಿಥಿ ದಿವಸ ಬೆಳಗ್ಗೆ ಮಂತ್ರ ಹೇಳ್ಬೇಕಾದ್ರೆ ಪಂಚಾಂಗವನ್ನು ಹೇಳ್ತೇವೆ. ಇಂಥ
ಈಗ ಸಂವತ್ಸರೆ ದಕ್ಷಿಣಾಯನೆ ಮಾಸೋತ್ತಮಾಸೆ ಕಾರ್ತಿಕ ಮಾಸೆ ಶುಕ್ಲಪಕ್ಷೆ ಇವತ್ತು ಏಕಾದಶಿ ತಿಥಿಯೇ ಅಂಥೇಳಿ ಆಮೇಲೆ ನಮ್ಮ ಹೆಸರು ಹೇಳ್ಕೊಂಡು ನಮ್ಗೆ ಶುಭವಾಗಲಿ, ಅವರಿಗೆ ಜಗತ್ತಿಗೆ ಶುಭವಾಗಲಿ ಅಂತ ಹೇಳ್ಕೊಂತ ಅಭಿಷೇಕ ಮಾಡ್ತಾರೆ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಪ್ರಿಯರೇ, ಈ ಕ್ಷಣ ನಾನು ನಿಮಗೆ ಶಿರಸಿ ಬಸದಿ ಗಲ್ಲಿಯಲ್ಲಿರುವಂತಹ, ಅದಕ್ಕೆ ಬಸ್ತಿ ಗಲ್ಲಿ ಅಂತಲೂ ಹೇಳ್ತಾರೆ ಶಾರ್ಟಾಗಿ, ಅಪಭ್ರಂಶ ಇರಬಹುದು. ಆದರೆ ತುಂಬ ಪುರಾತನವಾದಂತಹ ಜೈನ ಸಮುದಾಯದ ಪವಿತ್ರ ಕ್ಷೇತ್ರವಾದಂತಹ ಪದ್ಮಾವತಮ್ಮನ ಕ್ಷೇತ್ರವನ್ನು, ದೇವಸ್ಥಾನವನ್ನು, ವಾಸಸ್ಥಾನವನ್ನು ತೋರಿಸ್ತೇನೆ. ಬನ್ನಿ ಮುಂದಕ್ಕೆ ಹೋಗೋಣ. ಪ್ರಿಯ ವೀಕ್ಷಕರೇ, ನಾನು ನಿಮಗೊಂದು ಕುತೂಹಲದ ಸಂಗತಿಯನ್ನು ತೋರಿಸ್ತೇನೆ. ನಾನು ಸಹ ಇದನ್ನು ಮೊದಲ ಬಾರಿ ನೋಡ್ತಾ ಇದ್ದೇನೆ. ಈ ಒಂದು ಸಮುದಾಯ, ಜೈನ ಸಮುದಾಯದ ನಮ್ಮ ಬಾಂಧವರು ಒಂದು ವಿಶೇಷವನ್ನು ತೋರಿಸಿದರು. ದೇವರಿಗೆ ಅಲಂಕಾರ ಮಾಡ್ತಾರೆ, ಹೌದಾ? ನಾವೆಲ್ಲ ಹೂವಿನಿಂದ ಮಾಡ್ತೇವೆ. ಯಾವುದೇ ರೀತಿಯ ಹೂವಿರಲಿ, ಸುವಾಸಿತ ಅಥವಾ ಸುಂದರ ಏನೂ ಇರಲಿ. ಆದರೆ ಇವರು ನೋಡಿ, ಈ ಲವಂಗದ ಮೊಗ್ಗನ್ನು ಏರಿಸ್ತಾರೆ. ಅದು ಒಂದು ಹೂವೇ ಒಂದು ದೃಷ್ಟಿಯಲ್ಲಿ. ಇದು ಹಾಳಾಗುವುದಿಲ್ಲ. ಮತ್ತು ಇವರ ಮುಖ್ಯವಾದಂತಹ ಒಂದು ಘನೋತ್ತಮವಾದಂಥ ವಿಚಾರ ಯಾವುದು ಅಂತ ಹೇಳಿದರೆ, ಹೂವಿನಲ್ಲಿ ಸೂಕ್ಷ್ಮ ಜೀವಾಣುಗಳು ಇರ್ತವೆ. ಜೈನ ಸಮುದಾಯದ ಬೇಸಿಕ್ ನಿಂತಿರುವುದೇ ಅಹಿಂಸೆ. ಸ್ವಲ್ಪ ಸಹ ಹಿಂಸೆಯನ್ನು ಆ ಧರ್ಮ ಸಹಿಸುವುದಿಲ್ಲ. ಅವರ ಗುರುಗಳಾಗಲಿ ಅಥವಾ ಧರ್ಮೀಯರು ಸಹಿಸುವುದೇ ಇಲ್ಲ. ಹೂವಿನಲ್ಲಿರುವ ಹುಳಕ್ಕೂ ಸಹ ಅವರು ಹಿಂಸೆ ಮಾಡಲಾರರು. ಸೊ ಆ ಭಗವಂತನಿಗೆ ಅಥವಾ ಆ ಭಗವತಿಗೆ ಅವರು ಅಲಂಕಾರ ಮಾಡುವುದು ಈ ಲವಂಗದ ಪುಷ್ಪದಿಂದ. ನೋಡಿ, ಇದು ವಿಶೇಷವಾಗಿ ಗಮನಿಸಬಹುದು. ಇದು ಅಲಂಕಾರಿಕವೂ ಹೌದು, ಔಷಧೀಯ ಗುಣವೂ ಹೌದು. ಇನ್ನೊಂದು ವಿಚಾರ ನಾನು ಒಪ್ಕೊಳ್ಳಬೇಕು. ಈ ಒಂದು ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿಯೂ ಇದೆಯಾ ಇಲ್ಲವಾ ನನಗೆ ನಿಖರವಾಗಿ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಪ್ರಪ್ರಥಮ ಬಾರಿಗೆ ಈ ಒಂದು ಜೈನ ಸಮುದಾಯದಿಂದ ನೋಡ್ತಾ ಇದ್ದೇನೆ. ವೀಕ್ಷಕರೇ, ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಬೇಕು. ಜೈನ ಬಸದಿ ಅಂದ ತಕ್ಷಣ ನಾವು ಶ್ರವಣ ಬೆಳಗೊಳ ಇರ್ಬೋದು, ಯಾವುದೂ ಇರ್ಬೋದು, ನೇರವಾಗಿ ಮಹಾವೀರರ ಕಡೆಗೆ ಹೋಗ್ತೇವೆ. ಇಲ್ಲಿ ಒಂದು ಸಂಪ್ರದಾಯ ಇದೆಯಂತೆ, ಪದ್ಧತಿ ಅಥವಾ ನಿಯಮ. ಇಲ್ಲಿ 2 ವಿಧ ಇದೆ. ಇದು ಸಹ ಪಾರ್ಶ್ವನಾಥ ಮಂದಿರ. ಪಾರ್ಶ್ವನಾಥ ಮಂದಿರ ಮಹಾವೀರರಿಗಿಂತ ಹಿಂದಿನದು. ಇದು ಒಂದು ವೀಕ್ಷಕರು ಅಥವಾ ಹಿಂದೂ ಧರ್ಮೀಯರು ಗಮನಿಸಬೇಕಾದಂಥ ಒಂದು ಅಂಶವಿದೆ. ಪಾರ್ಶ್ವನಾಥ ಮಂದಿರ ಬೇರೆ, ಮಹಾವೀರರ ಮಂದಿರ ಬೇರೆ. ಬೇರೆ ಅಂದರೆ ಬೇರೆ ಬೇರೆ ಅಂತಲ್ಲ, ಪಾರ್ಶ್ವನಾಥ ಮಂದಿರವೇ ಮತ್ತು ಪುರಾತನವಾದದ್ದು ಮಹಾವೀರರಿಗಿಂತ. ಇದು ಗಮನದಲ್ಲಿಟ್ಕೊಂಡ್ರು ಸಾಕು. ವೀಕ್ಷಕರೇ, ಈಗ ಮಹಾವೀರ್ ಜೈನ್ ಅವರಿಂದ ಈ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ಕಾರ. ಈ ಜೈನ ಬಸದಿ ಕೂಡ 300 ವರ್ಷ ಹಳೆಯದು. ನಮ್ಮ ಕುಟುಂಬದ ಅಜ್ಜನ ತಂದೆಯವರು ಅಥವಾ ಅವ್ರ ತಂದೆಯವರು ಮಾಡಿಸಿದ್ದು. ಇದಕ್ಕೆ ಈ ಗಲ್ಲಿಗೆ ಬಸ್ತಿ ಗಲ್ಲಿ ಅಂತ ಹೆಸರು. ನಮ್ಮ ಮನೆಯೂ ಇಲ್ಲೇ ಇತ್ತಂತ ಆವಾಗ, ನಮಗೆ ಗೊತ್ತಿಲ್ಲ. ಆವಾಗ ನಮ್ಮ ಮುತ್ತಜ್ಜಿಗಿನ ದಿವಸ ದರ್ಶನ ಆಗ್ಬೇಕಂದ್ರೆ ನಮ್ಮ ಅವ್ರ ತಂದೆನ ಕಟ್ಸಿದ್ದು ದೇವಸ್ಥಾನ. ಇದು ಕೂಡ ನೋಡಿ, ಸಿಮೆಂಟ್ ಇಲ್ಲದೆ ಕಟ್ಸಿದ್ದು. 300 ವರ್ಷ ಆಯಿತು. ಈಗಿನ RCC ಬಿಲ್ಡಿಂಗು 100 ವರ್ಷ ಆದರೂ ಬಿದ್ದೋಗುತ್ತೆ. ಇದು 300 ವರ್ಷದ ಹೆಂಗಿದೆ ನೋಡಿ, ಮೋರ್ ದ್ಯಾನ್ 300 ಇಯರ್ಸ್.
ಈಗಿನ ಬಿಲ್ಡಿಂಗ್ 70-80 ವರ್ಷಕ್ಕೆ ಬಿದ್ದೋಗುತ್ತೆ. ಯಾಕಂದರೆ ಸಿಮೆಂಟ್ ಆಯುಷ್ಯನ ಎಷ್ಟು ಅಂತ ಅವರೇ ವಿಜ್ಞಾನಿಗಳೇ ಹೇಳ್ತಾರೆ ಅಥವಾ ಸಿಮೆಂಟ್ ಕಂಪ್ನಿಗಳು ಹೇಳ್ತಾರೆ. ಇದು 300 ವರ್ಷ ಆಯಿತು ಸಿಮೆಂಟ್ ಇಲ್ಲದೆ ಕಟ್ಸಿದ ಬಿಲ್ಡಿಂಗ್ ನೋಡಿ, ಮೇಲೆಲ್ಲ ಕಟ್ಟಿಗೆ ಬೆತ್ತು ಸಿಮೆಂಟ್ ಇಲ್ಲದೆ ಕಟ್ಸಿದ್ದು ಪೂರ್ತಿ. ಇದು ಸಿಮೆಂಟು ಹಾಸ್ಗಲ್ಲು ಈ ಟೈಪ್ ಹಾಸ್ಗಲ್ಲು ಕಟ್ಸಿದ್ದಾರೆ. ಇದು ಕೂಡ ಕ್ಷೇತ್ರಪಾಲ ದರ್ಶನ ಅಲ್ಲಿ ಪಕ್ಕದ ನಾಗಬೇಕಟ್ಟೆ ಇದೆ. ನಿಮ್ಗೆ ಈ ಥರ ಕಲ್ಲು ನೀವು ನೋಡಲಿಕ್ಕಿಲ್ಲ, ಇದೆ 2x2 ಲಾಂಬಿ ಕಲ್ಲು ಇವೆಲ್ಲ. ಈ ಕಲ್ಲು ಕಟ್ಟಿದ್ದಾರೆ, ಹಾಗಾಗಿ ಎಷ್ಟು ನೋಡು ಹೆಂಗಿದೆ ಕಲ್ಲುಗಳು. ಈಗ ಸಿಗೋದಿಲ್ಲ ಅಂತ ಕಲ್ಲುಗಳು. 2 ಅಡಿ ದಪ್ಪ. ಈಗೆಲ್ಲ 9 ಇಂಚ್ ದಪ್ಪ ಕಲ್ಲುಗಳ. ಒಂದು ಮನುಷ್ಯನೆಗ್ಗಲಾರ. ವೀಕ್ಷಕರೇ, ಒಂದು ವಿಶೇಷವಾದಂತಹ ಸಂಪ್ರದಾಯವನ್ನು ಎಸ್ಪೆಷಲಿ ಜೈನ ಸಮುದಾಯ ಪಾಲಿಸ್ತಾ ಇರುವುದನ್ನು ನಾನು ನಿಮಗೆ ತೋರಿಸ್ತೇನೆ. ಅದೇನು ಗೊತ್ತಾ, ಯಾವುದೇ ನೀರನ್ನು ಅವರು ಉಪಯೋಗಿಸುವಾಗ ಬಿಳೆ ಬಟ್ಟೆಯಿಂದ ಸೋಸಿಯೇ ಕುಡಿತಾರೆ. ನಾವು ಸೋಸಿ ಕುಡಿಯೋದು ಯಾವುದೋ ಒಂದು ಇದರ ಕಾರಣ, ಧಾರ್ಮಿಕ ಕಾರಣಕ್ಕೆ ಇರಬಹುದು. ಆದರೆ ಅವರು ಮಾತ್ರ ಯಾವುದೇ ರೀತಿಯಿಂದ ನಲ್ಲಿಯಿಂದ ನೀರು ಬಿಡುವಾಗ ಬದುಕೆ ಬಿಳೆ ಬಟ್ಟೆಯನ್ನು ಕಟ್ಟಿರ್ತಾರೆ. ಯಾಕೆ ಗೊತ್ತಾ? ಅಹಿಂಸೆ ಅಹಿಂಸೆ ಅಹಿಂಸೆ. ಯಾವುದೇ ಜೀವಿ, ಸೂಕ್ಷ್ಮವಾದಂತಹ ಬ್ಯಾಕ್ಟೀರಿಯಾಗಳು ಯಾವುದು ನಮ್ಮ ಆಹಾರದ ಜೊತೆ ಅಥವಾ ನಾವು ಬಳಸುವ ನೀರಿನ ಜೊತೆ ಬೆರೆತು ಹಿಂಸೆ ಆಗಬಾರದು ಅನ್ನುವಂಥ ಮಹೋನ್ನತ ಕಾರಣಕ್ಕಾಗಿ ಅವರು ಬಟ್ಟೆ ಕಟ್ಟಿದ ನಲ್ಲಿಯಿಂದ ಬರುವ ನೀರನ್ನು ಮಾತ್ರ ಬಳಸ್ತಾರೆ. ವೀಕ್ಷಕರೇ, ಈಗ ನಾವು ಈ ದೇವಸ್ಥಾನದ ಭಕ್ತೇಶ್ವರರಾದಂತಹ ಮಹಾವೀರ್ ಜೈನ್ ಅವರೊಡನೆ ಈ ದೇವಸ್ಥಾನದ ಪೂಜಾ ವಿಧಾನ ಹಾಗೂ ಅವರ ಆಹಾರ ವಿಧಾನ, ಈ ರೀತಿಯ ಒಂದು ಜೀವನ ಕ್ರಮವನ್ನು ಚುಟುಕಾಗಿ ಅವರ ಬಾಯಿಂದ ಕೇಳಿ ತಿಳಿದುಕೊಳ್ಳೋಣ. ಮಹಾವೀರ್ ಅವರೇ, ತಮ್ಮ ಪೂಜಾ ವಿಧಾನ ಮತ್ತು ಆಹಾರ ಪದ್ಧತಿ, ಈ ರೀತಿಯ ಧಾರ್ಮಿಕ ಭಾವನೆಯನ್ನು ಹೇಳಿ. ತೋರಿಸಿದ ಹಾಗೆ ನಾವು ಬಾವಿಯಿಂದ ನೀರು ಜಗ್ಬಿಟ್ಟು ಅದನ್ನು ನೀವು ಸೋಸ್ತೇವೆ. ಮೊದಲೇ ಬಿಳಿ ಬಟ್ಟೆಯಲ್ಲಿ ಸೋಸ್ಬಿಟ್ಟು ಅದನ್ನು ಕೆಲವರು ಕಾಯಿಸ್ತಾರೆ, ಕೆಲವರು ನೀರು ಕಾಯಿಸೋಲ್ಲ. ಅದನ್ನು ಬಿಸಿ ಮಾಡಿ ಕಾಯಿಸಿ ಅದನ್ನು ತಣ್ಣ ಮಾಡಿ ದೇವಿಗೆ ಅಭಿಷೇಕ ಮಾಡ್ತೇವೆ. ಅದು ಮುಖ್ಯ, ನಮ್ಮದು ಜಲಾಭಿಷೇಕನೇ ಮುಖ್ಯ ಎಲ್ಲಕ್ಕಿಂತ. ಆಮೇಲೆ ಇದು ಈ ರೀತಿ ಅಕ್ಷತೆ, ಪುಷ್ಪ, ಚರು, ದೀಪ, ಧೂಪ, ಫಲ ಈ ರೀತಿ 8 ದ್ರವ್ಯಗಳನ್ನ ಪೂಜಿಸ್ತೇವೆ. ಅಷ್ಟದ್ರವ್ಯ. ಯಾಕಂದರೆ ಮನುಷ್ಯ ಪ್ರತಿ ದಿವಸ ತೊಳೆಯೋದು, ಮಾಡೋದು, ಬೈಯೋದು, ಹೆಂಡತಿ ಮಕ್ಕಳಿಗೆ ಬೈಯೋದು, ಮತ್ತೊಬ್ಬ ವಿರೋಧಿಗಳಿಗೆ ಬೈಯೋದು, ಈ ಥರ ಹಿಂಸೆ ಮಾಡ್ತಾನೆ. 8 ನಮೂನಿ ಹಿಂಸೆ ಮಾಡ್ತಾ ಇರ್ತಾನೆ. 8 ನಮೂನಿ ಪಾಪ ಕಟ್ಕೊಳ್ತಾನೆ. ಆ ಪಾಪವನ್ನು ಕಳೆಯೋಸ್ಕರ 8 ವಿಧವಾದ ಅರ್ಚನೆ ಮಾಡಿ ನಮ್ಮ ಪಾಪವನ್ನು ಕಳೆದುಕೊಳ್ಳುತ್ತೇವೆ. ಪಾಪ ನಮಗೆ ಜಮಾ ಆಗ್ತಾ ಇರ್ತದೆ, ಅದನ್ನು ಮೈನಸ್ ಮಾಡಬೇಕಲ್ಲ. ಅದಕ್ಕೆ ನಾವು 8 ವಿಧವಾದ ಕರ್ಮವನ್ನು ನಾವು ಮೈನಸ್ ಮಾಡಲಿಕ್ಕೆ 8 ವಿಧವಾದ ದ್ರವ್ಯಗಳು, ಅಕ್ಕಿ, ಗಂಧ, ಜಲ, ಪುಷ್ಪ, ಚರು, ದೀಪ, ಧೂಪ, ಈ ರೀತಿ ಅರ್ಘ್ಯಗಳಿಂದ ದೇವಿಗೆ ಅರ್ಚನೆ ಮಾಡಿ ನಮ್ಮ ಪಾಪವನ್ನು ಕಳೆದುಕೊಳ್ಳುತ್ತೇವೆ. ಮೀನು ಇಂಥದ್ದು ಬಳಸುವುದಿಲ್ಲ. ಅದರಲ್ಲೂ ಕೆಲವು ಜೈನರಂತೂ ಕಂದಮೂಲ ಅಂದರೆ ಉಳ್ಳಾಗಡ್ಡೆ, ಬೆಳ್ಳುಳ್ಳಿ, ನಮ್ಮ ಮುನಿಗಳು, ಸ್ವಾಮಿಗಳು, ಭಟ್ಟಾರಕು ಅದು ಬಳಸುವುದಿಲ್ಲ. ಕಂದಮೂಲ ಅಂದರೆ ನೆಲದ ಒಳಗೆ ಬೆಳೆಯುವ ಎಲ್ಲ ಪದಾರ್ಥ. ಶೇಂಗಾ, ಅರಿಶಿನ 2 ಬಿಟ್ಟು ನೆಲದೊಳಗೆ ಬೆಳೆಯುವ ಯಾವ ಪದಾರ್ಥ ತೊಗೊಳ್ಳೋದು. ಒಂದು ಶೇಂಗಾ ತೊಗೊಳ್ತಾರೆ, ಯಾಕಂದರೆ ಶೇಂಗಾಕ್ಕೆ ಕವಚ ಇರ್ತದೆ. ಅರಿಶಿನ ಅಂದರೆ ಅದು ಔಷಧಿ ಗುಣ ಇರ್ತದೆ. 2 ಅದು 2 ಬಿಟ್ಟು ನೆಲದೊಳಗೆ ಬೆಳೆದ ಕಂದಮೂಲ, ಮೂಲಂಗಿ, ಕ್ಯಾರೆಟು, ಈರುಳ್ಳಿ, ಬಟಾಟೆ ಇವು ಯಾವುದನ್ನು ಸ್ವೀಕರಿಸೋದಿಲ್ಲ. ಅದಕ್ಕೆ ಯಾಕಂದರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ನೇರವಾಗಿ ಅದರೊಳಗೆ ಹೊಕ್ಕೊಂಡಿರ್ತವೆ. ಅದರೊಳಗೆ ಉದಾಹರಣೆಗೆ ಇಲ್ಲಿ ಗಿಡದ ಮೇಲೆ ಯಾಕೆ ಹೋಗಲ್ಲ ನೀವು, ಯಾಕಂದರೆ ಸೂರ್ಯನ ಬಿಸಿಲು ಬಿದ್ದಿರ್ತದೆ. ಸೂರ್ಯನ ಬಿಸಿಲು ಬಿದ್ದರಿಂದ ಅಲ್ಲೆಲ್ಲ ಕ್ರಿಮಿನಾಶಕ ಆಟೋಮೆಟಿಕ್ ಆಗಿರ್ತದೆ. ಇಲ್ಲಂಗಲ್ಲ, ಭೂಮಿ ಒಳಗೆ ಇರೋದ್ರಿಂದ ಅಲ್ಲಿ ಜರ್ಮ್ಸ್ ಭಾಳ ಇರ್ತವೆ. ಅವಾಗ ಅದಕ್ಕೆ ನಾವು ಅವನ್ನು ಸ್ವೀಕರಿಸಿದ್ರು ಜೈನ್ಸ್. ಒಂದು ಸಂಶಯವನ್ನು ಕೇಳುತ್ತೇನೆ, ನಮಗೆ ಅಷ್ಟಾಗಿ ತಿಳಿದಿಲ್ಲ. ಜೈನರು ಸಂಜೆ ಊಟ ಮಾಡಲ್ಲ ಅಂತ ಹೇಳ್ತಾರೆ, ಹೌದಾ? ಹೌದು. ಯಾಕೆ ಅಂದರೆ ನೋಡ್ರಿ, ನೀವು ಸೊಳ್ಳೆ ಹಗಲಿಕ್ಕೆ ಕಚ್ಚಲು ಸಂಜೆನೇ ಕಸ್ತದೆ, ಹೌದಾ? ಹುಳಗಳು ನೋಡಿ ಈಗ ಲೈಟಿಗೆ ಎಷ್ಟು ಹುಳಗಳು ಬಂದು. ಇವೆಲ್ಲ ಹಳೆ ಕಾಲಕ್ಕೆ ಈ ಲೈಟ್ ಚಿಮ್ನಿ ದೀಪ ಇದ್ದು, ಆ ಚಿಮ್ನಿ ದೀಪ ಸಿಕ್ಕಾಪಟ್ಟೆ ಹುಳಗಳು ಬರ್ತೀವಿ. ಹಳ್ಳಿ ಮೇಲೆ ಈಗಲೂ ನೋಡ್ಬೋದು ನೀವು. ಸಣ್ಣ ಲಾಟಿಗೆ ಸಿಕ್ಕಾಪಟ್ಟೆ ಹುಳಗಳನ್ನ ಅನ್ನದಲ್ಲಿ ಬರ್ತದೆ. ಅದನ್ನು ತಿಂದು ಮನುಷ್ಯನ ಆರೋಗ್ಯ ಕೆಡ್ತದೆ ಒಂದು, ಮತ್ತು ಹಿಂಸೆ ಆಗ್ತದೆ. 2 ಕಾರಣದಿಂದ ಆ ಜೀವ ಹಿಂಸೆ ಆಗ್ತಂತ 6 ಗಂಟೆ ಒಳಗೆ ಊಟ ಮಾಡ್ಬೇಕು ಅಂತ ಗೊತ್ತಿದೆ. 6 ಗಂಟೆನೂ ಅಲ್ಲ, ಸೂರ್ಯಾಸ್ತ ಆಗೋದು ಒಂದು 24 ನಿಮಿಷ ಮುಂಚೆ ಊಟ ಮಾಡ್ಬೇಕು. ಸೂರ್ಯಾಸ್ತ ಆಗೋ 1 ಗಳಿಗೆ ಮುಂಚೆ 24 ನಿಮಿಷ. ಸೂರ್ಯಾಸ್ತ ಆದ ಕೂಡ ಕ್ರಿಮಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಬೇಕಾದ್ರೆ ನೋಡಿ ನೀವು. ನಿಮ್ಮಲ್ಲಿ ಹಿಂದೂಗಳು ಪಾಲಿಸೋದಿಲ್ಲ, ಬಳಸ್ತಾರೆ. ಯಾವಾಗ ನೋಡಿ ಗವರ್ನರ್ ಟೈಮಿಗೆ ಊಟ ಮಾಡ್ತೀರಾ? ಇಲ್ಲ, 3 ತಾಸು ಮುಂಚೆ 3 ತಾಸು ಆನಂತರ ಯಾಕೆ ಸೂರ್ಯಗ್ರಹಣ ಆಯಿತು ಅಂತೀವಿ, ಹೌದಾ? ಮನೆಯೆಲ್ಲ ಶುದ್ಧ ಮಾಡ್ಕೊತೀವಿ. ಏನು ಕಾರಣ ಇದೆ? ಸೂರ್ಯನಿಂದ ಅಷ್ಟು ಪವರ್ ಇದೆ. ಸೂರ್ಯನಿಗೆ ಸಿಕ್ಕಾಪಟ್ಟೆ ಶಕ್ತಿ ಇದೆ. ಆ ಟೈಮಿಗೆ ಆಟೋಮೆಟಿಕ್ ಕ್ರಿಮಿನಾಶಕ ಆಗ್ಬಿಡುತ್ತೆ ಎಲ್ಲ. ಧನ್ಯವಾದಗಳು ಮಹಾವೀರ್ ಅವರೇ.
ತಮ್ಮ ಒಡೆತನದಲ್ಲಿರುವಂತಹ ದೇವಸ್ಥಾನಗಳನ್ನು ನೋಡೋದಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಅನಂತ ಅನಂತ ಕೃತಜ್ಞತೆಗಳು. ವೀಕ್ಷಕರೇ, ಇಷ್ಟೊತ್ತಿನ ತನಕ ನಾನು ನಿಮಗೆ ಈ ಜೈನ ಪರಂಪರೆಯ ಸಿದ್ಧಾಂತ, ಪೂಜೆ ವಿಧಾನವನ್ನೆಲ್ಲ ಸಿರಸಿಯಲ್ಲಿ ಯಾವ ರೀತಿ ನಡೀತದೆ ಅಂತ ತೋರಿಸಿದೆ. ಒಂದು ಮುಖ್ಯವಾದಂಥ ವಿಷಯವನ್ನು ನಾನು ನಿಮಗೆ ಇವತ್ತು ಹೇಳಲೇಬೇಕು. ಇವತ್ತಿನ ದಿವಸ ಮಾಡಿದ ಯಾವತ್ತು ಈ ಜೈನ ಪರಂಪರೆಯ ಸಿದ್ಧಾಂತವನ್ನು ಇದನ್ನು ಇವತ್ತು ಮಾಡಿದ ವಿಡಿಯೋ ತುಂಬ ಪ್ರೀತಿಯ ಸ್ವಾಮಿ ತ್ಯಾಗಿಗಳಾದಂತಹ ಪುಣ್ಯಸಾಗರ್ ಮಹಾರಾಜರವರಿಗೆ ಮನಪೂರ್ವಕವಾಗಿ ಅರ್ಪಿಸ್ತೇನೆ. ಇವತ್ತಿನ ದಿವಸ ಅವರು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಎದುರುಗಡೆ ದಕ್ಷಿಣ ಭಾರತ ಜೈನ್ ಸಭಾ ಮಂದಿರದಲ್ಲಿ ಚಾತುರ್ಮಾಸದಲ್ಲಿದ್ದಾರೆ. ಕೇವಲ 2 ದಿನದಲ್ಲಿ ತಮ್ಮ ಚಾತುರ್ಮಾಸವನ್ನು ಮುಗಿಸಿ ಪರಿವ್ರಾಜಕ ವೃತ್ತಿಯನ್ನು ಆಯ್ಕೆ ಮಾಡ್ಕೋತಾರೆ. ಈ ಒಂದು ಪುಣ್ಯ ಸಂದರ್ಭದಲ್ಲಿ ನನ್ನ ಪರಮೋಚ್ಚ ಗುರುವಾದಂತಹ ಪುಣ್ಯಸಾಗರ್ ಮಹಾರಾಜರಿಗೆ ಇವತ್ತಿನ ಕಾರ್ಯಕ್ರಮವನ್ನು ಅರ್ಪಣೆ ಮಾಡಿ. ಯಾವುದೇ ಒಂದು ಕಲೆ ಮಾಧ್ಯಮ ಅಥವಾ ಕಲಾ ಪ್ರಕಾರಗಳು ಬೆಳವಣಿಗೆ ಹೊಂದಬೇಕಾದರೆ, ಜನಮಾನಸಕ್ಕೆ ತಲುಪಬೇಕಾದರೆ ಪ್ರೇಕ್ಷಕರ ಹರ್ಷೋದ್ಗಾರ, ಕರತಾಡನ ಬೇಕಾಗತ್ತೆ. ಸ್ವಾಮಿ, ತಾವು ಹರ್ಷೋದ್ಗಾರವಾಗಲಿ ಕರತಾಡವನ್ನಾಗಲಿ ಯಾವ ರೀತಿ ಮಾಡಬೇಕು? ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ, ನಮ್ಮ ಚಾನಲನ್ನು ಶೇರ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸ್ತೀರಿ ಅಂತ ನಂಬುತ್ತಾ ಕೊನೆಯದಾಗಿ ನಾನು ದತ್ತಣ್ಣ ಗಡಿಗೆ ಹೊಳೆ.